ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಮುಂಜಾಗ್ರತಾ ಕ್ರಮವಾಗಿ 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರ ಭದ್ರತೆಯನ್ನು ಒದಗಿಸಲಾಗಿದೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕಾಕಿ ಭದ್ರತೆಯನ್ನು ಒದಗಿಸಲಾಗಿದೆ. ನೋಡಿ, ಮೈಸೂರು ಬ್ಯಾಂಕ್ ವೃತ್ತ ಆ ಭಾಗದಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗೇ ಇರುತ್ತೆ. ಪ್ರತಿ ಬಾರಿಯೂ ಕೂಡ ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. 50ಕ್ಕೂ ಹೆಚ್ಚು ಪೊಲೀಸರು ಈಗ ಮೈಸೂರು ಬ್ಯಾಂಕ್ ವೃತ್ತ ಏನಿದೆ ಅಲ್ಲಿ ಭದ್ರತೆಯನ್ನು ಒದಗಿಸಿರುವಂಥದ್ದು. ಆದರೆ ವಾಹನ ಸಂಚಾರ ನಾವು ಗಮನಿಸ್ತಾ ಇರುವ ಹಾಗೆ ಈಗಾಗಲೇ ಒಂದಷ್ಟು ಆರಂಭ ಆಗಿದೆ. ಎಂದಿನಂತೆ ವಾಹನ ಸಂಚಾರ ನಡೀತಾ ಇದ್ರೂ ಕೂಡ ಸಂಘಟನೆಯ ಕಾರ್ಯಕರ್ತರು ಯಾವ ಸಂದರ್ಭದಲ್ಲಿ ಬೇಕಾದರೂ ಸೇರಬಹುದು. ಯಾವುದೇ ರೀತಿ ಗಲಾಟೆ ಗದ್ದಲಗಳು ಕೂಡ ಏರ್ಪಡುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಮುಂಚೆಯೇ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪೊಲೀಸರು ಅಲ್ಲಲ್ಲಿ ಬೀಡು ಬಿಟ್ಟಿದ್ದಾರೆ. ಮೈಸೂರು ಬ್ಯಾಂಕ್ ವೃತ್ತದ ಬಳಿಯೂ ಕೂಡ 50ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ನೋಡಿ, ಅಲ್ಲಲ್ಲಿ ಯಾವ ರೀತಿಯ ಪ್ರತಿಭಟನೆ ಕಿಚ್ಚು ಹೆಚ್ಚಾಗಿದೆ. ಇದು ಮಂಡ್ಯದ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರುವಂಥದ್ದು. ಮಂಡ್ಯದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರೋದನ್ನ ನಾವು ನೋಡಿದ್ವಿ. ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ ಕಾವೇರಿ ಹೋರಾಟದಲ್ಲಾಗಿರಬಹುದು, ಮತ್ತೆ ಈ ಕನ್ನಡ ಪರ ಹೋರಾಟಗಳಾಗಿರ್ಬೋದು, ಅಥವಾ ಈ ರೀತಿ ಪುಂಡಾಟ ಮೆರೆದಂಥವರ ವಿರುದ್ಧವಾಗಿ ಮಂಡ್ಯದಲ್ಲಿ ಹೆಚ್ಚು ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆಗಳು ನಡೀತಾ ಇರುತ್ತೆ. ಈ ಬಾರಿಯೂ ಕೂಡ ಯಾವುದೇ ರೀತಿ ಈ ರೀತಿ ಘಟನೆಗಳು ಮುಂದಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಮೈಸೂರು ಬ್ಯಾಂಕ್ ವೃತ್ತ. ಅಲ್ಲಿಯೂ ಕೂಡ ಯಾವ ರೀತಿ ಭದ್ರತೆಯನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇರೋದನ್ನ ಕೂಡ ಗಮನಿಸಬಹುದು. ಸಾಕಷ್ಟು ಕಡೆಗಳಲ್ಲಿ ನಿಧಾನವಾಗಿ ಹೋರಾಟ ಅಂದ್ರೆ ಸ್ವರೂಪ ಪಡ್ಕೊಳ್ತಾ ಇರುವಂಥದ್ದು. ಅಂದ್ರೆ ಕೆಲವೊಂದು ಕಡೆಗಳಲ್ಲಿ ಈಗಾಗಲೇ ಒಂದಷ್ಟು ಸಂಚಾರ ಆರಂಭ ಆಗಿರೋದು, ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರೋದು, ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನ ಪ್ರಾರಂಭಿಸಿರಬಹುದು. ಆದರೆ ಕನ್ನಡ ಪರ ಸಂಘಟನೆಯ ಹೋರಾಟ ಪ್ರಾರಂಭ ಆಗ್ತಾ ಇದ್ದಂತೆ ಯಾವ ರೀತಿ ಚಿತ್ರಣ ಕಂಡು ಬರುತ್ತೆ ಅನ್ನೋದನ್ನ ನೋಡಬೇಕು. ಅಂದರೆ ಪ್ರತಿಭಟನೆಯ ಮಾರ್ಗ ಸಾಗುವಂತಹ ದಾರಿ ಅದು. ಹಾಗಾಗಿ ಅಲ್ಲಿ ಹೆಚ್ಚಿನ ಪೊಲೀಸರ ಭದ್ರತೆನ ಮೊದಲಿಗೆ ಅಲ್ಲಿ ನಿಯೋಜನೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಇನ್ ಕೇಸ್ ಏನಾದರೂ ಈಗ ವಾಹನ ಸಂಚಾರ ಆಗ್ತಾ ಇತ್ತು, ಆ ಸಂದರ್ಭದಲ್ಲಿ ಪ್ರತಿಭಟನೆ ಆಯಿತು ಅಂತಂದರೆ ಬಸ್ಗೆ ಕಲ್ತುರುವಂತಹ ಪ್ರಯತ್ನಗಳಾಗುತ್ತೆ. ಹಾಗಾಗಿ ಯಾವುದೇ ರೀತಿ ಘಟನೆಗಳು ನಡೀದೇ ಇರಲಿ, ಯಾಕಂದರೆ 11-11:30 ಅಷ್ಟೊತ್ತಲ್ಲಿ ಪ್ರತಿಭಟನೆ ಮಾರ್ಗ ಸಾಗುತ್ತೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಅಲ್ಲೇನಾದರೂ ಹೆಚ್ಚಿನ ಪುಂಡರೇನಾದರೂ ಸೇರ್ತಾರಾ, ಕಲ್ಗಿಲ್ಗಳನ್ನು ಇಟ್ಕೊಂಡು ಏಕಾಕಿಯಾಗಿ ಬೇರೆಯವರು ಈ ಪ್ರತಿಭಟನೆಯ ಒಂದು ಸವಲತ್ತುಗಳನ್ನು ಪಡ್ಕೊಳ್ಳೋದು ಹೆಚ್ಚಾಗಿರ್ತಾರೆ. ಹಾಗಾಗಿ ಹದ್ದಿನ ಕಣ್ಣಿಟ್ಕೊಂಡು ಪೊಲೀಸರ ಹೆಚ್ಚಿನ ನಿಯೋಜನೆ ಕೂಡ ಮಾಡಿರುವಂಥದ್ದು. ಇನ್ನು ಚಿತ್ರಮಂದಿರಗಳಿಗೆ ಹೋಗಬೇಕು ಅಂದವ್ರಿಗೆ ಇವತ್ತು ಬೆಳಗಿನ ಅರ್ಧ ಭಾಗ ಅವಕಾಶ ಇರೋದಿಲ್ಲ. ಮಧ್ಯಾಹ್ನದ ನಂತರ ಚಿತ್ರಮಂದಿರಗಳೆಲ್ಲವೂ ಕೂಡ ಓಪನ್ ಇರುತ್ತೆ. ಮೈಸೂರು ಬ್ಯಾಂಕ್ ಸರ್ಕಲ್ನ ದೃಶ್ಯಗಳೇನು ಗಮನಿಸ್ತಾ ಇದ್ದೀರಿ, ಪೊಲೀಸರಿಗ ಅಲ್ಲಿರುವಂತಹ ಕಾನ್ಸ್ಟೇಬಲ್ಗಳಿಗೆ, ತಮ್ಮ ವೃತ್ತಿ ಸಿಬ್ಬಂದಿಗಳಿಗೆಲ್ಲರಿಗೂ ಕೂಡ ಒಂದು ಮಾಹಿತಿಗಳನ್ನು ಕೊಡ್ತಿದ್ದಾರೆ. ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಬೇಕು, ಏನಾದರೂ ಇನ್ ಕೇಸ್ ಏನಾದರೂ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದ್ರೆ ನೀವೇನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸೂಚನೆಗಳನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಬಂದ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಬೆಂಬಲ ಸಿಗ್ತಾ ಇದೆ. ಇಂದು ರಾಜ್ಯಾದ್ಯಂತ ಬೆಳಗಿನ ಚಿತ್ರ ಪ್ರದರ್ಶನ ಇರೋದಿಲ್ಲ. ಈ ಹಿಂದೆನೇ ಅವರು ಹೇಳಿದ ಹಾಗೆ, ಪ್ರಾಮಿಸ್ ಮಾಡಿದ ಹಾಗೆ ರಾಜ್ಯಾದ್ಯಂತ ಬೆಳಗಿನ ಶೋಗಳನ್ನ ನಿಲ್ಲಿಸುವಂತೆ ಸುತ್ತೋಲೆ ಕಳಿಸಿದ್ದಾರೆ. ಸುತ್ತೋಲೆ ಹೊರಡಿಸುವ ಮೂಲಕವಾಗಿ ಬಂದ್ಗೆ ಫಿಲ್ಮ್ ಚೇಂಬರ್ ಬೆಂಬಲವನ್ನ ಕೊಡ್ತಾ ಇದೆ. ಈ ಹಿಂದೆನೇ ನಿರ್ಧಾರವನ್ನ ಮಾಡಿದ ಹಾಗೆ ಬೆಳಗಿನ ಶೋ ಇರಲ್ಲ ಅನ್ನೋದಾಗಿ ಹೇಳಿದ್ರು. ಇದೀಗ ಸುತ್ತೋಲೆಯನ್ನ ಕೂಡ ಹೊರಡಿಸಿದ್ದಾರೆ. ಆ ಮೂಲಕವಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಕೂಡ ಬೆಂಬಲ ಸಿಕ್ಕಾಗೆ ಆಯಿತು. ಈ ಪ್ರತಿ ಬಾರಿ ಈ ರೀತಿಯಾದಂತಹ ಹೋರಾಟಗಳಾಗಬೇಕಾದ್ರೆ, ಪ್ರತಿಭಟನೆ ಆಗಬೇಕಾದ್ರೆ ಚಿತ್ರರಂಗದಿಂದ ಬೆಂಬಲವನ್ನ ಬಯಸೋದು ಸಹಜ. ಈ ಹಿಂದಿನಿಂದಲೂ ಕೂಡ ಯಾವ ರೀತಿಯಾಗಿ ಚಿತ್ರರಂಗ ಒಟ್ಟಾಗಿ ನಿಂತಿತ್ತು ಪ್ರತಿಭಟನಾಕಾರರ ಜೊತೆಯಾಗಿ, ಯಾವಾಗ ನಾಡು ನುಡಿ ನೆಲ ಜಲ ಈ ಪ್ರಶ್ನೆಗಳು ಬರುತ್ತೋ ಚಿತ್ರರಂಗ ಒಟ್ಟಾಗಿ ಹೋರಾಡಿಡುವಂತಹ ಉದಾಹರಣೆಯನ್ನು ನಾವು ಸಾಕಷ್ಟು ವರ್ಷಗಳಿಂದ 10-20 ವರ್ಷಗಳಿಂದ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಇದೀಗ ಬೆಳಗ್ಗಿನ ಶೋ ಅನ್ನು ನಿಲ್ಲಿಸೋ ಮೂಲಕವಾಗಿ, ಅದಕ್ಕೆ ಬೇಕಿರುವಂತಹ ಸುತ್ತೋಲೆಯನ್ನು ಹೊರಡಿಸೋ ಮೂಲಕವಾಗಿ ಚಿತ್ರರಂಗದಿಂದ, ಫಿಲ್ಮ್ ಚೇಂಬರ್ ಇಂದ ಬೆಂಬಲ ಸಿಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರದೀಪ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ಹೌದು, ಈ ಹಿಂದೆನೇ ಅವ್ರು ಪ್ರಾಮಿಸ್ ಮಾಡಿದ ಹಾಗೆ ಬೆಳಗಿನ ಶೋಗಳಿರಲ್ಲ, ಈ ಮೂಲಕವಾಗಿ ಬೆಂಬಲವನ್ನ ತೋರಿಸ್ತಾ ಇದ್ದೀವಿ ಅನ್ನೋದಾಗಿ ಹೇಳ್ತಾ ಇದ್ರು. ಯಾವ ರೀತಿಯಾಗಿ ಚಿತ್ರಮಂದಿರದ ಮುಂಭಾಗದ ದೃಶ್ಯಗಳು ಕಂಡು ಬರ್ತಾ ಇದೆ, ಏನೇನು ಇದಕ್ಕೆ ಸಂಬಂಧಪಟ್ಟಾಗ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಪ್ರದೀಪ್?
ಚೈತ್ರ, ಬೆಳಗಾವಿಯಲ್ಲಿ ನಡೆದಂತಹ ಒಂದು ಘಟನೆ ಏನಿದೆ, ಈ ಸಂಬಂಧ ಇವತ್ತು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿದ್ರು. ಆದರೆ ಬೆಂಗಳೂರಲ್ಲಿ ಸದ್ಯಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಆದರೆ ಏನು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ತಮ್ಮ ಪ್ರದರ್ಶಕರ ಒಂದು ಒಕ್ಕೂಟದಿಂದ ಬೆಳಗಿನ ಪ್ರದರ್ಶನಗಳೇನಿದೆ ಇದನ್ನ ರದ್ದು ಮಾಡಬೇಕು ಅಂತ ಎಲ್ಲಾ ಥಿಯೇಟರ್ಗಳಿಗೆ ಸೂಚನೆಯನ್ನು ನೀಡಿದ್ರು. ಹೀಗಾಗಿ ಬೆಳಗಿನ ಶೋ ಅಂದ್ರೆ 10 ಗಂಟೆಗೆ ಪ್ರಾರಂಭವಾಗುವಂತಹ ಒಂದು ಮೊದಲ ಪ್ರದರ್ಶನಗಳು ಸಹ ಎಲ್ಲ ಬಂದ್ ಅಂತ ಇವತ್ತು ಎಲ್ಲ ಕಡೆ ಮಾಹಿತಿ ನೀಡಿರುವಂತದ್ದು. ಸದ್ಯಕ್ಕೆ ಥಿಯೇಟರ್ಗಳ ಬಳಿಯೂ ಸಹ ಅದೇ ದೃಶ್ಯ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಮಧ್ಯಾಹ್ನದ ನಂತರ ಈ ಮತ್ತೆ ಶೋಗಳು ಪ್ರಾರಂಭವಾಗಲಿದೆ. ಆದ್ರೆ ಇನ್ನು ಮತ್ತೊಂದು ಕಡೆ ನೋಡೋದಾದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ನಾನು ಸದ್ಯಕ್ಕೆ ಇರುವಂತದ್ದು. ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಸದ್ಯಕ್ಕೆ ಯಾವ ರೀತಿಯ ದೃಶ್ಯ ಕಂಡು ಬಂದ್ರೆ ಇಲ್ಲಿ ಪ್ರಮುಖವಾಗಿ ಹೋರಾಟದ ಕೇಂದ್ರ ಇಲ್ಲಿ ಹೆಚ್ಚಾಗಿ ಕಾವು ಕಂಡು ಬರುತ್ತೆ. ಹೀಗಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಹೆಚ್ಚಾಗಿ ಪೊಲೀಸರ ಭದ್ರತೆಯನ್ನ ನಿಯೋಜನೆಯನ್ನ ಮಾಡಿರುವಂತದ್ದು. ಓರ್ವ ACP ನೇತೃತ್ವದಲ್ಲಿ 2 ಇನ್ಸ್ಪೆಕ್ಟರ್ಗಳು ಹಾಗೂ 100ಕ್ಕೂ ಹೆಚ್ಚು ಪೊಲೀಸರನ್ನ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ನಿಯೋಜನೆಯನ್ನ ಮಾಡಿರುವಂತದ್ದು. ದೃಶ್ಯದಲ್ಲಿ ನೀವು ಗಮನಿಸಬಹುದು, ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಬೆಳಿಗ್ಗೆ 10 ಗಂಟೆಯ ನಂತರ ಪ್ರತಿಭಟನೆ ಕಾವು. ಅಂದ್ರೆ ಇಲ್ಲಿಗೆ ಹೋರಾಟಗಾರರು ಬಂದು ತಮ್ಮ ಏನು ಜಾಥಾ ಹೊರಡೋದಾಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಒಂದು ಪ್ರತಿಭಟನೆಯ ಆಕ್ಟಿವಿಟೀಸ್ ಏನಿದೆ ಅದನ್ನು ಮಾಡೋದಾಗಿರ್ಬೋದು. ಹೀಗಾಗಿ ಇಲ್ಲಿ ಹೆಚ್ಚಾಗಿ ಭದ್ರತೆಯನ್ನು ನೀಡಿರುವಂತದ್ದು. ಇನ್ನು ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಸದ್ಯಕ್ಕೆ ದೃಶ್ಯಗಳು ಆದರೆ ಎಂದಿನಂತೆ ಸಂಚಾರ ದೃಶ್ಯಗಳು ಕಾಮನ್ ಆಗಿ ಕಂಡು ಬರುವಂತದ್ದು. ಯಾಕಂದ್ರೆ KSRTC ಆಗಿರ್ಬೋದು, BMTC ಆಗಿರ್ಬೋದು ಯಾವುದೂ ಸಹ ಬಂದ್ಗೆ ಬೆಂಬಲವನ್ನ ನೀಡಿಲ್ಲ. ಹೀಗಾಗಿ ಎಂದಿನಂತೆ KSRTC ಬಸ್ ಆಗಿರ್ಬೋದು, BMTC ಬಸ್ ಆಗಿರ್ಬೋದು ಸಂಚಾರವನ್ನ ನಡೆಸ್ತಾ ಇರುವಂತದ್ದು. ಆದ್ರೆ ಬೆಳಿಗ್ಗೆ 10 ಗಂಟೆಯ ನಂತರ ಈ ಒಂದು ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಪ್ರತಿಭಟನಾಕಾರರು ಇಲ್ಲಿ ಬಂದು ಸೇರುವಂತಹ ಸಾಧ್ಯತೆ ಹೆಚ್ಚಿರುವ ಕಾರಣಕ್ಕಾಗಿ ಸದ್ಯಕ್ಕೆ ಇಲ್ಲಿ ಬಂದ್ಗೆ ಯಾವುದೇ ರೀತಿಯಿಂದ ಒಂದು ಅಹಿತಕರ ಘಟನೆ ಆಗಬಾರದು ಅಂತ ಹೇಳಿ ಪೊಲೀಸರು ಭದ್ರತೆಯನ್ನ ಹೆಚ್ಚಾಗಿ ಇಲ್ಲಿ ನೀಡಿರುವಂತದ್ದು. ಚೈತ್ರ, ಎಸ್, ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ. ಚಿತ್ರರಂಗದ ಮುಂಭಾಗದ ದೃಶ್ಯಗಳು ಹಾಗೆ ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ರು ಮೈಸೂರು ಬ್ಯಾಂಕ್ ಸರ್ಕಲ್ನ ದೃಶ್ಯಗಳು ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಪ್ರತಿಭಟನೆ ಅಂದ ತಕ್ಷಣ ಎಲ್ಲಾ ಪ್ರತಿಭಟನಾಕಾರರು ಅಲ್ಲಿ ಒಗ್ಗೂಡ್ತಾರೆ. ಹಾಗಾಗಿ ಅಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಮತ್ತೊಂದು ಕಡೆಯಲ್ಲಿ ನೀವು ಈಗಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ, ಥಿಯೇಟರ್ ಖಾಲಿಯಾಗಿ ಕಾಣಿಸ್ತಾ ಇದೆ, ಬೆಳಗ್ಗಿನ ಶೋ ಇಲ್ಲದೆ ಇರೋದ್ರಿಂದ. ಇನ್ನು ಇದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕನ್ನಡ ಪರ ಸಂಘಟನೆಗಳು ಇವತ್ತು ಬೆಳಗಾವಿಯಲ್ಲಿ ನಡೆದಂತಹ ಮರಾಠಿ ಪುಂಡರ ಒಂದು ಕೃತ್ಯ ಏನಿದೆ ಅದನ್ನ ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿರುವಂತದ್ದು. ಆದ್ರೆ ಬೆಂಗಳೂರಿನಲ್ಲಿ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತಹ ದೃಶ್ಯವನ್ನು ನೀವು ಕಾಣಬಹುದು. ಕನ್ನಡ ಪರ ಸಂಘಟನೆಗಳು ಇವತ್ತು ಬಂದಿದೆ ಅಂತ ಹೇಳಿ ಕಳೆದ ತಿಂಗಳೇ ಘೋಷಣೆಯನ್ನ ಮಾಡಿದ್ರು. ಆದ್ರೂ ಸಹ ಇವತ್ತು ಬಂದ್ಗೆ ಒಂದು ರೀತಿಯಾಗಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಹೇಳಿದ್ರೆ ಇವತ್ತು ರಸ್ತೆಯಲ್ಲಿ ಸಾಮಾನ್ಯವಾಗಿನೇ KSRTC ಬಸ್ ಆಗಿರ್ಬೋದು ಅಥವಾ BMTC ಬಸ್ ಮತ್ತು ಖಾಸಗಿ ವಾಹನಗಳು ಸಹ ಸಂಚಾರ ಎಂದಿನಂತೆ ಇರುವಂತಹ ದೃಶ್ಯಗಳನ್ನ ಕಾಣಬಹುದು. ಸದ್ಯಕ್ಕೆ ನಾನು KG ರಸ್ತೆಯಲ್ಲಿ ಇರುವಂತದ್ದು. KG ರಸ್ತೆಯಲ್ಲಿ ಎಂದಿನಂತೆ ಇವತ್ತು ಕೂಡ ವಾಹನ ಸಂಚಾರಗಳು ಸಹ ಇರುವಂತದ್ದು, ಜೊತೆಗೆ ಜನರು ಸಹ ಎಂದಿನಂತೆ ಓಡಾಡ್ತಾ ಇರುವಂತದ್ದು. ಇನ್ನು ಇಲ್ಲಿ ಬಲಭಾಗದಲ್ಲಿರುವಂತಹ ನಾವು ಏನು ನರ್ತಕಿ ಥಿಯೇಟರ್ ಅಂದ್ರೆ 3 ಥಿಯೇಟರ್ಗಳಿರುವಂತಹ ಈ ಒಂದು ಆವರಣವನ್ನ ತೋರಿಸ್ತಾ ಇದೀವಿ. ಇವತ್ತು ಈ ಥಿಯೇಟರ್ಗಳು ಅಂದ್ರೆ ಬೆಳಗಿನ ಶೋ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಪ್ರದರ್ಶಕರ ವಲಯವು ಸಹ ನಿರ್ಧರಿಸಿತ್ತು. ವಾಣಿಜ್ಯ ಮಂಡಳಿಯು ಸಹ ಮೌಖಿಕವಾಗಿ ಅವರಿಗೆ ಸೂಚನೆಯನ್ನ ನೀಡಿತು. ಹೀಗಾಗಿ ಬೆಳಗಿನ ಶೋ ಅಂದ್ರೆ ಬೆಳಗ್ಗೆ 10 ಗಂಟೆಗೆ ಆರಂಭ ಅಂದ್ರೆ ಪ್ರದರ್ಶನ ಕಾಣ್ತಾ ಇದ್ದಂತಹ ಶೋ ಅನ್ನ ಇವತ್ತು ರದ್ದನ್ನ ಮಾಡಲಾಗಿದೆ. ಸದ್ಯಕ್ಕೆ ಇವತ್ತು ಈ ಒಂದು ದೃಶ್ಯದಲ್ಲಿ ನೀವು ನೋಡ್ಬೋದು, ಈ ಒಂದು ಥಿಯೇಟರ್ ಅಲ್ಲಿ ಸಾಮಾನ್ಯವಾಗಿ ಇಲ್ಲಿನ ಸಿಬ್ಬಂದಿಗಳು ಸಹ ಬರ್ತಾ ಇದ್ರು. ಆದ್ರೆ ಇವತ್ತು ಸಹ ಸಿಬ್ಬಂದಿಗಳು ಇಲ್ಲ. ಯಾಕಂತ ಹೇಳಿದ್ರೆ ಬೆಳಗಿನ ಶೋ ರದ್ದಾಗಿರೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಬೆಳಗಿನ ಶೋ ರದ್ದಾಗಲಿದ್ದು ಮಧ್ಯಾಹ್ನದ ನಂತರ ಎಂದಿನಂತೆ ಈ ಒಂದು ಯಾವ ಚಲನಚಿತ್ರ ಇದೆ ಇಲ್ಲಿ ಅದು ಪ್ರದರ್ಶನವನ್ನ ಕಾಣಲಿದೆ. ಅಂದ್ರೆ ಒಟ್ಟಾರೆ ಬೆಂಗಳೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ಬಂದ್ಗೆ ವ್ಯಕ್ತವಾಗಿದ್ದು, ಬೆಳಿಗ್ಗೆ 10 ಗಂಟೆಯ ನಂತರ ಹೋರಾಟದ ಸ್ವರೂಪ ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ರಘು ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.